ಲಿಟ್ರರಿ ತುಂಬಾ ಅಂದರೆ ತುಂಬ ಕನ್ಫ್ಯೂಷನ್ ಆಗ್ತದೆ. ಇವಾಗ ಅವಳ ಪಾಡಿಗೆ ಅವಳು ಹೋಗ್ತಾಳೆ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ನೋಡೋಣ ಏನು ತಗೊಂತಾಳೆ ಏನೇನು. 2, 1. ಸೊ ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ. ಸೊ ಮಿಸ್ ಆಯಿತು, ಇನ್ನೊಂದ್ಸಲ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೆಳತಿ ಗೆಳತಿ ಪ್ರೀತಿಯ ಗೆಳತಿ ನೀನೇ ನನ್ನಿ ಪ್ರೀತಿಯ ಬಡತಿ ಬ್ರಹ್ಮ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ಚಾಲೆಂಜ್ ಏನಪ್ಪ ಅಂತಂದರೆ ಕಲರ್ ಚಾಲೆಂಜ್ ತೊಗೊಂಡು ನಿಮ್ಮ ಹತ್ರ ಬಂದಿದ್ದೀವಿ. ತುಂಬ ಫನ್ನಿಯಾಗಿರುತ್ತೆ, ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹಾಗೆ ಅವಳೇನು ತೊಗೊಂಡಿದ್ಲು, ನಾನೇನು ತೊಗೊಂಡಿದ್ದೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ಇದೆ. ಸೊ ಕೊನೆವರೆಗೂ ನೋಡಿ. ತುಂಬ ಮಜವಾಗಿದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತರೂ. ಸೊ ನಾವು ತುಂಬ ಈಸಿ ಅಂದ್ಕೊಂಡಿದ್ದೆ ಕಲರ್ ಚಾಲೆಂಜ್ ಮಾಡೋದು, ಬಟ್ ಅಲ್ಲಿ ಹೋದ್ಮೇಲೆ ನಾವು ಕಲರ್ ಚಾಲೆಂಜ್ ಮಾಡಿದ್ಮೇಲೆ ಗೊತ್ತಾಯಿತು ಎಷ್ಟು ಕಷ್ಟ ಇದೆ ಅಂತ. ಸೊ ಹಾಗಾಗಿ ಎಲ್ಲರೂ ಮುಂದೆ ವೀಡಿಯೋ ಮಾಡಬೇಕಲ್ಲ, ಸೊ ಅಷ್ಟು ಇಷ್ಟು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಕೂಡ ವೀಡಿಯೋನು. ಹಾಗಾಗಿ ನಾನಿವಾಗ ವಾಯ್ಸ್ ಕೊಡ್ತಾಯಿದ್ದೀನಿ, ಯಾಕಂದರೆ ಅಲ್ಲಿ ನಾವು ಏನೇನೋ ಮಾತಾಡಿದ್ದೀವಿ. ಸೊ ಅಲ್ಲಿ ಅಷ್ಟು ಮೈಕಲ್ಲಿ ಆಫ್ ಆಗಿಬಿಟ್ಟಿತ್ತೇನೋ ಗೊತ್ತಿಲ್ಲ, ಸೊ ವಾಯ್ಸ್ ಬಂದಿಲ್ಲ. ಸೊ ಎಸ್, ಲೆಟ್ಸ್ ಸಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ ಇವತ್ತು ಒಂದು ಚಿಕ್ಕ ಕೆಲಸ ಇದೆ ನಮಗೆ. ಸೊ ಅದು ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಇನ್ನು ಇವಾಗ 6 ಗಂಟೆ ಆಗಿದೆ ಟೈಮ್, ಬೆಳಗಿನ ಜಾವ 6 ಗಂಟೆ ಟೈಮ್. ನಾವು ಒಂದು ಸ್ಮಾಲ್ ಶೂಟ್ ಇದೆ, ಅದನ್ನ ಮುಗಿಸ್ಕೊಂಡು ಆಮೇಲೆ ಕಲರ್ ಚಾಲೆಂಜಿಂಗ್ ಅಲ್ಲಿ ಹೋಗೋಣ. ಅಷ್ಟೊತ್ತಿಗೆ ಅಂಗಡಿಗಳೆಲ್ಲ ಓಪನ್ ಆಗುತ್ತೆ. ಸೊ ಒಂದು ಅಂಗಡಿಗೆ ಹೋಗ್ಬಿಟ್ಟು ಎಲ್ಲಾನು ಈಗ ಏನೇನು ಕಲರ್ ಅಂತ ನೀಟಾಗಿ ಬರ್ದು ಇಡ್ತೀವಿ. ಅಂಡ್ ಮೇಲ್ಗಡೆ ಕೂಡ ನಿಮ್ಗೆ ಹಾಕಿರ್ತೀವಿ. ಅಂಡ್ ನೋಡೋಣ. ನಾನಂತೂ ಕಾಯ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಗಿಫ್ಟ್ ಕೊಡ್ತಿರೋದು. ನಾನು ಅಷ್ಟೇ, ಅಂದ್ರೆ ಜೊತೆಲೆ ಇರ್ತೀವಲ್ಲ, ಏನ್ ಗಿಫ್ಟ್ ನಮ್ಮಲ್ಲಿ ಏನ್ ಗಿಫ್ಟ್ ಕೊಡಿಸ್ಬೋದು, ಇಲ್ಲೇ ಹತ್ರದಲ್ಲ. ಏನಾದ್ರು ಬೇಕಾದ್ರೂ ಕೇಳ್ಬಿಡ್ತೀವಿ. ಹಿಂಗೆ ಗಿಫ್ಟ್ ಆಗಿ ಎಕ್ಸೈಟಿಂಗ್ ಆಗಿ ಅವಳಿಗೆ ಏನು ಆತರ ಎಲ್ಲ ಏನು ಮಾಡೇ ಇಲ್ಲ. ಇದೇ ಫಸ್ಟ್. ನೋಡೋಣ. ಬನ್ನಿ ಇವಾಗ ಕಲರ್ ಚಾಲೆಂಜಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ಶೂಟ್ ಇದೆ, ಶೂಟ್ ಮುಗಿಸ್ಕೊಂಡು ಸಿಗ್ತೀವಿ. ಬಾಯ್. ನೋಡಿ ಇವಾಗ ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಳು ಟೀ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಹಸುವಾಗ್ಬಿಡುತ್ತೆ ಬೆಳಗ್ಗೆ ಅಲ್ವಾ, ಹಾಗಾಗಿ ಸ್ವಲ್ಪ ಟೀ ಮತ್ತೆ ಬಿಸ್ಕೆಟ್ ತಿನ್ಕೊಂಡು ಹೋದ್ರೆ. ತಂದಿದ್ದಾಳೆ, ಅಲ್ಲಿ ಇಟ್ಟಿದ್ದಾಳೆ ಬಿಸ್ಕೆಟ್. ಎಸ್, ಈಗ ಬೇಗ ಬೇಗ ಟೀ ಕುಡ್ದು ಆಟೋದಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಶೂಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಗಿಫ್ಟ್ ಕಲರ್ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ, ಯಾಕಂದ್ರೆ ಗೊತ್ತಿರಲ್ಲ, ಒಂದೇ ಮಾಟಿಗೆ ಹೋಗೋದು. ಬಟ್ ಅವಳ ಪಾಡಿಗೆ ಅವಳು ಏನೋ ತಗೊಂತಿರ್ತಾಳೆ, ನನ್ನ ಪಾಡಿಗೆ ನಾನೇನೋ ತಗೊಂಡು ನನ್ನ ಪಾಡಿಗೆ ನಾನು ಬುಕ್ ಮಾಡ್ತೀನಿ. ಅದು ಯಾವ್ದನ್ನು ಇವಳಿಗೆ ತೋರ್ಸಲ್ಲ, ಅವಳು ನಂಗೆ ತೋರ್ಸಲ್ಲ. ಹೌದು, ನೋಡೋಣ. ಹೌದು. ಸೊ ಬನ್ನಿ, ಚೆನ್ನಾಗಿರುತ್ತೆ. ಸೊ ಸಪೋರ್ಟ್ ಮಾಡಿ ಅಷ್ಟೇ ಗಾಯ್ಸ್. ಲವ್ ಯು. ದೇಕೋನ ಗಾಯ್ಸ್, ದೇಕೋನ ಗಾಯ್ಸ್. ಸೊ ಇವಾಗ ನಾವು ಸ್ಮಾರ್ಟಿಗೆ ಬಂದಿದ್ದೀವಿ. ಕಲರ್ ಚೂಸ್ ಮಾಡಿದ್ದೀವಿ, ತೋರಿಸ್ಬಿಡು. ಕಲರ್ ಇದರಲ್ಲಿ 10 ಕಲರ್ ಏನೋ ಚೂಸ್ ಮಾಡಿದ್ದೀವಿ. ಈಗ ಇಷ್ಟರಲ್ಲಿ ಅವಳು ಏನೇನು ತಗೊತಾಳೆ ನೋಡೋಣ. ನಾನು ಏನೇನು ತಗೊತೀನಿ ನೋಡ್ಕೊಂಬಿಟ್ಟು ವೆಯ್ಟ್ ಮಾಡಿ. ಒಂದು 3, 3, 6, 3, 9, 10 9 ಇದೆ ಕಲರ್. 10 ಕಲರ್ಸ್ ಚೂಸ್ ಮಾಡಿದ್ದೀವಿ. ಈಗ ಅವಳ ಪಾಡಿಗೆ ಅವಳು ಹೋಗ್ತಾಳೆ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಬನ್ನಿ, ನಿನ್ನಲ್ಲಿ ಇದ್ರಲ್ಲಿ ಸ್ಟಾರ್ಟ್ ಮಾಡಿ. ಸರಿ ಬಾ. ಹೋಗು ನನ್ನ. ಇವಾಗ ಅವಳ ಪಾಡಿಗೆ ಅವಳು ಹೋಗ್ತಾಳೆ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ನೋಡೋಣ ಏನು ತಗೊಂತಾಳೆ ಏನಂತ. ಎಲ್ಲ ತಗೊಂಡು ಆದಮೇಲೆ ಮನೆಗೆ ಹೋಗಿ ತೋರಿಸ್ತೀನಿ. ಗೊತ್ತಿಲ್ಲ, ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳ್ತೀನಿ. ಗೊತ್ತಿಲ್ಲ, ನಾನು ಹೋಗ್ತೀನಿ. ಓಕೆ ಬಾಯ್. ಸೊ ಅವಳು ಹಿಂಗೆ ಹೋಗ್ತಾಳೆ. ಓಕೆ. ಸೊ ನಾನು ಹಿಂಗೆ ಹೋಗ್ತೀನಿ. ಸೊ ಬನ್ನಿ, ನಾನಿವಾಗ ಫಸ್ಟು ಯಾವ್ದು ತೊಗೋಬೇಕು ಅಂದರೆ ಪರ್ಪಲ್ ಕಲರ್ದು ಫಸ್ಟ್ ಹುಡ್ಕೋಣ. ಏನು ಬೇಕಾದ್ರೂ ತೊಗೋಬೋದು, ಹೇಳೋಕ್ಕಾಗಲ್ಲ. ಸೊ ಓಕೆ ಗೈಸ್, ನೋಡೋಣ. ಹುಡುಕ್ಬೇಕು, ಕಲರ್ಸ್ ಎಲ್ಲ ಹುಡುಕ್ಬೇಕು. ತಗೋ ಟೈಮಲ್ಲಿ ನಂಗೆ ಸಿಗ್ತೀನಿ. ಓಕೆನಾ? ಫಸ್ಟ್ ಹೋಗೋಣ ಅಂತ ಬಂದಿದ್ದೀನಿ. ಗೊತ್ತಿಲ್ಲ, ಫಸ್ಟ್ ಎಲ್ಲ ಕಡೆ ಒಂದು ರೌಂಡ್ ಹೋಗೋಣ ಅಂತ. ಎಲ್ಲಿ ಏನು ತೊಗೋಬೇಕಂತಾನೆ ಗೊತ್ತಾಗ್ತಿಲ್ಲ ನನಗೆ, ಅಷ್ಟು ಕನ್ಫ್ಯೂಸ್ ಆಗ್ತೈತೆ. ನೋಡಿ, ಕಲರ್ಸೇ ಸಿಗ್ತಾಯಿಲ್ಲ. ಸಿಕ್ಕಿದ್ರೂ ಏನು ತಗೊಳ್ಳಿ ಏನು ಬಿಡಲಿ ಅಂತ ಗೊತ್ತಾಗ್ತಿಲ್ಲ. ಸೊ ನೋಡೋಣ, ಏನು ತಗೊತೀನೋ ಗೊತ್ತಿಲ್ಲ.
ಇಷ್ಟೊಂದು ಐಟಮ್ಸ್ ಇದೆಯಲ್ವ ಗೊತ್ತಾಗ್ತಿಲ್ಲ ಏನು ತೊಗೋಬೇಕು ಅಂತ. ಬಟ್ ತೊಗೊಂಡ್ರೆ ಅವಳಿಗೆ ಯೂಸ್ ಆಗಂತಲೇ ತೊಗೊತೀನಿ ನಾನು. ನೋಡಿ ಇದು ಪರ್ಪಲ್ ಮ್ಯಾಚ್ ಆಗುತ್ತೆ. ಯಾಕೆ ಬಂದೆ ನೋಡಿ ಹೆಂಗೆ ಬಂದ್ಲು. ಹೋಗು ಮೇಡಮ್, ಹಂಗೆಲ್ಲ ಬರಬಾರ್ದು, ತಪ್ಪು ಅದು. ನನಗೂ ಹಂಗೆ ಕನ್ಫ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ, ಗೊತ್ತಾಗ್ತಿಲ್ಲ ಅಂತ. ನಿಂದ್ರಲ್ಲಿ ನೀನು ಮಾಡ್ಕೋ. ಅಲ್ಲ ಕಣೆ, ಏನು ಗೊತ್ತೇ ಆಯ್ತಾ ಇಲ್ಲ. ಅದು ನಿಜ, ನಾನು ಅದಕ್ಕೆ ತಲೆ ಕೆಟ್ಟು ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ಸುತ್ತಾಡ್ಕೊಂಡು ನೀನು ಇವಾಗ ಇಲ್ಲಿ ಸಿಕ್ಕಿದ್ದು. ಜಾಸ್ತಿ ಐಟಮ್ ಇದೆಯಲ್ವಾ, ನಿಜವಾಗ್ಲೂ ತಲೆ ಕೆಟ್ಟಾಗ್ತಾ ಇದೆ. ಅದು ಟ್ರಾಲಿ ಬರೀ ಸಿಗ್ತಾ ಇಲ್ಲ. ಅಲ್ಲ ಕೆಳಗೆ ತಗೋಬೇಕಿತ್ತು. ಹೋಗಿ ಬರೋಣ, ತಗೊಂಡು ನಿನ್ನ ಪಾಡಿಗೆ ನೀನು ತಗೋ, ನಾನು ಕೆಳಗಡೆ ತಗೊಳ್ತೀನಿ. ನಾನು ಇಲ್ಲೂ ನಿನಗೇನು ಗೊತ್ತಾಯ್ತು? ನಾನು ನನ್ನ ಪಾಡಿಗೆ ಬಂದಿದ್ದು, ಟ್ರಾಲಿ ಹುಡ್ಕೊಂಡು ನೀನು ಇಲ್ಲಿರೋದು ಗೊತ್ತಾಯ್ತು. ಸರಿ ನೋಡು ನೋಡು, ಏನೋ ತಾಂತ ಇದೆ, ಸ್ವಲ್ಪ ಚೆನ್ನಾಗಿರೋದೆ ತಗ. ನೀನು ಅವೆಲ್ಲ ಬರಬಾರ್ದಮ್ಮ, ಗೊತ್ತಿಲ್ದಿರಂಗೆ ಬರೋದು. ಹೋಗಮ್ಮ ಸುಮ್ಮನೆ. ನನಗೊಂದು ಲಿಟ್ರರಿ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಆಗ್ತದೆ. ನಾನು ಇನ್ನೂ ಏನೂ ತೊಗೊಂಡಿಲ್ಲ, ನೋಡೋಣ. ಇವಾಗ ಒಂದೆಷ್ಟೊಂದು ತೊಗೊಂಡಿದ್ದೀನಿ, ಇನ್ನು ಹುಡುಕ್ತಾನೆ ಇದ್ದೀನಿ ಇರ್ತೀನಿ. ನಾನು ಇಡೀ ದಿನ ಇವತ್ತು ನನಗೆ ಗೊತ್ತಿಲ್ಲ ಏನು ಮಾಡ್ತೀನೋ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ತೊಗೊಂಡು ಹೋಗ್ತೀನಿ. ಬಟ್ ಅವಳಿಗೆ ಬೇಕಾಗಿರೋಂಥದ್ದು, ಅವಳಿಗೆ ಯೂಸ್ ಆಗೋಂಥದ್ದೇ ತೊಗೊತೀನಿ, ಅದಂತೂ ಫಿಕ್ಸ್ ಆಗಿದ್ದೀನಿ. ಸೊ ನೋಡೋಣ. ನೋಡಿ ಇವಾಗ ವೈಟ್ ತೊಗೊಂಡೆ, ಇನ್ನೂ ತೊಗೊತಾ ಇದ್ದೀನಿ. ಸೊ ಬನ್ನಿ, ಇಲ್ಲಿ ಮ್ಯೂಸಿಕ್ ಬೇರೆ ಹಾಕಿದ್ದಾರೆ, ಕಾಪಿರೈಟ್ ಬಂದುಬಿಟ್ರೆ ಕಷ್ಟ. ಅದಕ್ಕೆ ನಾನ್ ಸ್ಟಾಪಾಗಿ ಮಾತಾಡಬೇಕು. ಒಂದು ಕಪ್ ತೊಗೊಳ್ಳೋಣ, ನೋಡೋಣ ಕಲರಲ್ಲಿ ಇದೆಯಾ ಅಂತ. ಓಕೆ, ಆಮೇಲೆ ಸಿಗ್ತೀನಿ. ಇಷ್ಟೆಲ್ಲ ಇದೆ, ರಿಯಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಏನು ತೊಗೋಬೇಕಂತಲೇ ಗೊತ್ತಾಗ್ತಾ ಇಲ್ಲ. ನಾನಿಲ್ಲಿ ಅದು ಪೂಜೆ ಐಟಮ್ ಹತ್ರ ಬಂದುಬಿಟ್ಟಿದ್ದೀನಿ. ನೋಡಿ ಇಷ್ಟು ತಗೊಂಡಿದ್ದೀನಿ. ನಿಜವಾಗ್ಲೂ ನನಗೆ ಏನಂದ್ರೆ ಏನು ಗೊತ್ತಾಗ್ತಾ ಇಲ್ಲ, ಏನು ತೊಗೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅಷ್ಟು ಹುಚ್ಚಿಡಿತಾ ಇದೆ ನನಗೆ. ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಕಲರ್ಗಳು ಒಂದೊಂದು ಚೂರು ಡಿಫ್ರೆನ್ಸ್ ಆಗ್ತಾ ಇದ್ದಾವೆ, ಅದೇ ಪ್ರಾಬ್ಲಮ್ ಆಗ್ತಾಯಿದೆ. ಇಲ್ಲಿ ಬರೀ ಪಾಪಗಳಿದ್ದಾವೆ. ಸೊ ಬನ್ನಿ, ಇನ್ನೂ ಹುಡುಕ್ತಾನೆ ಇದ್ವಿ. ಒಂದು ಅರ್ಧ ಗಂಟೆ ಆಯ್ತಾನಪ್ಪ, ಹುಡುಕ್ತಾನೆ ಇದ್ದೀವಿ, ಸಿಗ್ತಾನೆ ಇಲ್ಲ. ನೋಡಿ ಏನೇನು ತೊಗೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಹುಡುಕಿ ಸಾಕಾಗೋಯ್ತು ನನಗೆ. ಏನು ಮಾಡೋದು, ಬನ್ನಿ ನೋಡೋಣ. ಅಯ್ಯೋ ಇದ್ದೀನಿ, ಟಾಯ್ಲೆಟಿಗೆ ಯೂಸ್ ಆಗ್ಬೋದು ಅವಳಿಗೆ ಅಲ್ವಾ. ನೋಡಿ ಗೊಂಬೆ ತೊಗೋಣ ಅಂದ್ಕೊಂಡೆ, ಬಟ್ ಈ ಥರ ಗೊಂಬೆಗಳು ನಂಗೆ ನೈಟ್ ಕಂಡ್ರೆ ಸ್ವಲ್ಪ ಭಯ. ಆ್ಯಂಡ್ ಅವಳಿಗೂ ಈ ಥರ ಗೊಂಬೆಗಳಂದರೆ ಭಯನೇ. ಸೊ ಅದಕ್ಕೆ ಬೇಡ ಅಂತ ಸುಮ್ಮನೆ ಆಗಿದ್ದೀನಿ. ನೋಡೋಣ, ಅದೇ ಹುಡುಕ್ತಾ ಇದ್ದೀವಿ. ಚೆನ್ನಾಗಿರೋ ಸಿಕ್ಕರೆ ಸಾಕು. ಅವಳೆಲ್ಲೋ ಹೋಗ್ಬಿಟ್ಟಿದ್ದಾಳೆ, ನನಗಂತೂ ಕಾಣಿಸ್ತಿಲ್ಲ. ಒಳ್ಳೇದಾಯ್ತು ಅವಳು ಕಾಣಿಸ್ತಿಲ್ಲ. ನಾನು ಅನ್ಕೊತಾ ಇದ್ದೀನಿ, ಆರೆಂಜಲ್ಲಿ ಜಗ್ ಕೊಡ್ಸಿದ್ರೆ ಹೆಂಗಿರುತ್ತೆ. ಬಕೆಟಲ್ಲಿ ಬಂದು ಅದು ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಬಿಲ್ಲಿಂಗ್ ಮಾಡಿಸ್ತೀನಿ. ಅವಳೆಲ್ಲಗಳ ಗೊತ್ತಿಲ್ಲ, ಅವಳು ಬರೋಕ್ಕೂ ಮುಂಚೆ ಬಿಲ್ ಮಾಡಿಸ್ಬಿಟ್ಟಿರ್ತೀನಿ. ಸೊ ಇವಾಗ ಜಸ್ಟ್ ಬಿಲ್ ಮಾಡ್ಕೊಂಡು ಬಂದೆ. ಇಲ್ಲೋಡಿ ಹೆಂಗೆ ಕೂತೋಳೆ. ಯಾಕೆ ಹಾಂ ಶಬಾಷ್, ಯಾವಾಗ ಬಂದೆ? ಬಾ ಏನು ಗೊತ್ತಾಗ್ತಿಲ್ಲ. ಬನ್ನಿ, ಅವಳು ಮಲ್ಲೇಶ್ವರಂಗೆ ಹೋಗ್ಬೇಕಂತೆ. ನಾನು ಅಷ್ಟು ಇಷ್ಟು ತಗೊಂಡೆ, ಬಟ್ ನಾನು ಸ್ವಲ್ಪ ತಗೋಬೇಕು. ನೋಡೋಣ, ನನಗೆ ಅರ್ಧ ತೊಗೊಂಡಿದ್ದೀನಿ, ಇನ್ನೂ ಅರ್ಧ ತೊಗೋಬೇಕು. ಯಾಕೆ ನಾನು ಅಲ್ಲೇ ತಗೊಳ್ತೀನಿ, ಯಾಕೋ ನನಗೆ ಸೆಟ್ ಆಗ್ತಿಲ್ಲ. ನಮ್ಮ ಅಣ್ಣನೇ ಬೆಸ್ಟ್. ಬನ್ನಿ ಹೋಗೋಣ. ಅಲ್ಲಾದರೆ ಅಟ್ಲೀಸ್ಟ್ ಬಟ್ಟೆಗಳಿರ್ತಾನೆ, ಏನಾದರೂ ಹುಡುಗಿಗೆಲ್ಲ ಬೇಕಾಗಿರೋಂಥ ಐಟಮ್ಸ್ಗಳೇ ಇಲ್ಲೇ ಆಗಿದೆ. ಇಲ್ಲ ಅದಕ್ಕೆ ಏನು ಗೊತ್ತಾಗ್ತಾ ಇಲ್ಲ. ಒಳ್ಳೆ ಅದು ಹಂಗೆ ಜಾಸ್ತಿ ಐಟಮ್ ಇದ್ದರೆ ಹುಚ್ಚಿಡ್ದಂಗೆ ಆಗುತ್ತೆ. ಸೊ ನಾನು ಬಿಲ್ ಮಾಡಿಸ್ಕೊಂಡು ಬಂದೆ. ಇವಳು ಆಚೆ ಕೂತಿದ್ಲು. ಯಾಕೆ ಏನೂ ತಗೊಳ್ಳೇ ಇಲ್ಲ. ಹಾಗೆ ನೀವು ಏನೂ ತಗೊಳ್ಳೇ ಇಲ್ಲ. ನಾನು ತಗೊಂಡಿರ್ತಾರೆ ಅಂದ್ಕೊಂಡೆ, ಏನೂ ತಗೊಳ್ಳಿಲ್ಲ ಅವಳು. ಇವಾಗ ಜಸ್ಟ್ ಮಂತ್ರಿ ಮಾಲಲ್ಲಿದ್ದೀವಿ. ಅಲ್ಲಿ ಕೇಳಿಸಲ್ಲ, ಹಿಂಗೆ ಮಾತಾಡು, ಕೇಳಿಸುತ್ತೆ. ಆಗ ತೋರಿಸಿಲ್ಲ, ಮುಂದೆ ಫ್ರಂಟ್ ಕ್ಯಾಮ್ರಾ ಮಾಡು. ಹಾಂ ಮಾತಾಡು. ಇವಾಗ ಮಂತ್ರಿ ಮಾಲ್ ಬಂದಿದ್ದೀವಿ. ಸೊ ನೋಡೋಣ, ಇಲ್ಲಿ ಏನಾದರೂ ತೊಗೊಂಡ್ರೆ ಇಷ್ಟ ಆದರೆ
ತಗೋತೀನಿ, ಇಲ್ಲ ಅಂದರೆ ಮಂತ್ಲಿ ಸ್ಟ್ರೀಟ್ಗೆ ಹೋಗೋದು. ಸೊ ನೋಡೋಣ. ಬಿಸಿಲು ಅಂದರೆ ನಾವು ಬೆಳಗ್ಗೆ ಬೇಗ ಬಂದ್ವಿ ಅಲ್ಲ, ಕೆಲಸನೂ ಬೇಗ ಮುಗೀತು. ಹೌದು, ಹಾಗಾಗಿ ನಾವು 9 ಗಂಟೆ ಒಳಗಡೆ ಎಲ್ಲ ಫ್ರೀ ಆಗಿಬಿಟ್ವಿ. ಶೈ ಆಗ್ತದೆ. ಸರಿ, ಅವು ಎಂಟ್ರಿ ಆಗೋಣ ಇರಿ. ನೋಡಿ, ಇಲ್ಲಿ ಒಂದು ಸ್ವಲ್ಪ ತಗೊತಾ ಇದ್ದೀವಿ. ನೋಡಬೇಕು ಇನ್ನು ಏನೇನು ತೊಗೋಬೇಕು ಅಂತ ಹುಡುಕ್ತಾ ಇದ್ದೀವಿ. ಅವಳು ಒಂದು ಕಡೆ ಇದ್ದಾಳೆ, ನಾನು ಒಂದು ಕಡೆ ಇದ್ದೇನೆ. ಅಷ್ಟು ಅಲ್ಲಿ ಇಲ್ಲೊಂಚೂರು ತೊಗೊತೀವಿ. ಆಮೇಲೆ ಮಲ್ಲೇಶ್ವರಂ ಶಾಪಿಂಗ್ ಇದೆಯಲ್ಲ, ಅಲ್ಲೊಂಚೂರು ತೊಗೊತೀವಿ. ಇಲ್ಲಿ ಡೌಟ್ ಬರ್ಬೋದಂತ ನಾನು ಮ್ಯಾನೇಜ್ ಮಾಡ್ತಾಯಿದ್ದೀನಿ ಗೈಸ್. ಈ ವಿಡಿಯೋ ಮಾಡ್ಬೋದೋ ಇಲ್ಲ ಗೊತ್ತಿಲ್ಲ. ಸೊ ಸಿಗ್ತೀನಿ ರೀ ನಿಮ್ಗೆ ಆಮೇಲೆ. ಸೊ ಇವಾಗ ಬಂದ್ವಿ, ಮೆಟ್ರೋ ಹತ್ರ ಕೂತಿದ್ದೀವಿ ಇಬ್ಬರು. ಹೋಗೋ ಹೆಂಗೆ ಮಾತಾಡೋಂಗಿಲ್ಲ, ಹೊಡೆದು ಬಿಸಾಕ್ತಾರೆ ನಮ್ಮನ್ನು. ಅದಕ್ಕೆ ಹಿಂಗೆ ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ನಾನು ಈ ಬ್ಯಾಗಲ್ಲಿ ತುಂಬ್ಕೊಂಡಿದ್ದೀನಿ, ಅವಳು ಇನ್ನೊಂದು ಬ್ಯಾಗಲ್ಲಿ ತುಂಬ್ಕೊಂಡಿದ್ದಾಳೆ. ಆಮೇಲೆ ತೋರಿಸ್ತೀನಿ. ಸೊ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಹೋಗೋ ಹೆಂಗೆ ಹೋಗಿದ್ವಿ, ಬರುವಾಗ ಹೇಗೆ ಬಂದಿದ್ದೀವಿ ಅಂತ ನೀವೇ ಗೆಸ್ ಮಾಡಿ ಎಷ್ಟು ಸುತ್ತಾಡಿರ್ಬೋದು ಅಂತ. ಬಟ್ ಅದರಲ್ಲೂ ನನಗೆ 2 ಕಲರ್ ಸಿಕ್ಕಿಲ್ಲ. ಸೊ ನೋಡೋಣ ಏನು ಮಾಡ್ತೀನೋ ಗೊತ್ತಿಲ್ಲ. ವೆಲ್ಕಮ್. ವೈದ್ಯ ಯೂಟ್ಯೂಬ್ ಚಾನಲ್. ಬಾವ ನೋಡಿ ಹೆಂಗೆ ಹೋಗಿದ್ದಾರೆ ಏನು ತೋರಿಸ್ತೀನಿ. ಇವಾಗ ಮನೆಗೆ ಬಂದು ಅಪೋಸಿಟ್ ಕಾಣಲ್ಲ. ಸೊ ಇವಾಗ ಜಸ್ಟ್ ಮನೆಗೆ ಬಂದು ಇವಾಗ ಇಲ್ಲಡೆ ಒಬ್ಬ ದೇವಮ್ಮ ಹೆಂಗೆ ಮಲಗಿದ್ದಾರೆ ಅಂತ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ರಾಜು ಅವರೇ, ರಾಜು ಇಲ್ಲಿ ಹಾಯ್ ಮಾಡ್ತಾ ಇರೋದು. ಇಲ್ಲಿ ಹಾಯ್ ಮಾಡು. ಹಾಯ್ ರಾಜು. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಅಕ್ಕವಳು ಏನು ತಂದಿಲ್ಲ ಅನ್ನಿಸ್ತಿದ್ದೆ. ಯಪ್ಪ ಎಷ್ಟು ಸುತ್ತಾಡಿದ್ವಿ ಅಂದ್ರೆ ಇದು ಇವಾಗ ಸ್ಟಾರ್ಟ್ ಮಾಡೋಣ. ಅಲ್ಲ, ನನ್ ಕಷ್ಟ ಹೇಳ್ಬೇಕಲ್ಲ ಫಸ್ಟು. ಕಲರ್ ಚಾಲೆಂಜಿಂಗ್ ಅಂತ ಏನೋ ಅನ್ಕೊಂಡಿದ್ದೆ, ಹಿಂಗ್ ಹೋಗಿ ತಗೊಂಬರೋಣ ಬಿಡು ಅನ್ಕೊಂಡಿದ್ವಿ. ರಿಯಲಿ ಎಷ್ಟು ಕಷ್ಟ ಅಂತ ಇವತ್ತೇ ಗೊತ್ತಾಗಿದ್ದು. ಬೆಳಗ್ಗೆ 9 ಗಂಟೆಗೆ ಸರಿನಾ, ನಮ್ದೆಲ್ಲ ಕೆಲಸ ಬೆಳಗ್ಗೆ 6:15 ನಾವು ಮನೆ ಬಿಟ್ಟಿದ್ದು. ಸೊ 9 ಗಂಟೆಗೆ ನಮ್ದು ಶೂಟ್ ಎಲ್ಲ ಮುಗೀತು. ಸೊ 9 ಗಂಟೆಗೆ ನಾವು ನಿಂತ್ಕೊಂಡವ್ರು ಕಲರ್ ಚಾಲೆಂಜಿಂಗ್ ಅಂತ. ಟೈಮ್ ಬಂದ್ಬಿಟ್ಟು ಇವಾಗ 4 ಗಂಟೆ, ಎಲ್ಲ 3:15. 3 ಗಂಟೆಗೆ ಇನ್ನು 15 ನಿಮಿಷ ಇದೆ. ಇಲ್ಲೇ ಐತೆ. 3 ಗಂಟೆಗೆ ಇನ್ನು 15 ನಿಮಿಷ ಕಾಣಿಸುತ್ತೆ. ಇಲ್ಲೋ ಇರ್ಲಿ ಬಿಡ, ಅವ್ರೆ ನಿಮಗೆ ಸರ್ಚ್ ಬರಲ್ಲ ಅಲ್ಲ. 2:45 ಇನ್ನೂ 15 ನಿಮಿಷ ಇದೆ 3 ಗಂಟೆಗೆ. ಸೊ ಅಷ್ಟು ನಾವು ಏನು ತೊಗೊಂಡ್ವಿ ಅಂತಲೇ ನಮ್ಗೆ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಮ್ಗೆ ಕಲರ್ಗಳೇ ಸಿಗ್ತಾಯಿಲ್ಲ, ಏನು ತೊಗೋಬೇಕು ಏನಿಲ್ಲ ಅಂತ. ಸೊ ಹಂಗೂ ಹಿಂಗೂ ಮಾಡಿ ತೊಗೊಂಡ್ಬಂದ್ವಿ. ಸೊ ಬನ್ನಿ ನೋಡೋಣ ಅದೇನೇನು ತಂದಿದ್ದೀವಿ. ಕೊಡ್ತಾಳ ಗೊತ್ತಿಲ್ಲ, ನಾನೇನು ಕೊಡ್ತೀನ ಅವಳಿಗೆ ಇಷ್ಟ ಆಗುತ್ತೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಕೊಡ್ತಾ ಇರೋದು. ನೀನು ಹೇಳಿ ಫಸ್ಟ್ ಕಲರ್. ಬ್ಲ್ಯಾಕ್. ಅದು ಬ್ಲ್ಯಾಕ್ ತಗೋ. ಕೊಡು ನೀನು ಫಸ್ಟ್. ಒತ್ತಿದ್ವಿ ಆನ್ ಆಗೈತೆ ನೋಡೋಣ. ಆನಲ್ಲ ಐತಿ. ಬ್ಲ್ಯಾಕಾ? ತಗೋ ಕೊಡು. 3, 2, 1. ಏನಿದು ನಿನ್ ಫೇವ್ರೆಟ್ ಕಣ್ಣೆ ಸನ್ಸಿಲ್ಕು. ಅಲ್ಲ ನೋಡಿ ಶಾಂಪು ಕೊಟ್ಟವಳೆ. ನಮ್ಮ ಮನೇಲಿ ಶಾಂಪು ಇಲ್ವಾ? ಯೂಸ್ ಆಗಲ್ವಾ ನಿನಗೆ? ಲಾಸ್ಟ್ ಮೂಮೆಂಟ್ ತಂದಿರೋದಿಲ್ಲ, ಅಂಗಡಿಗೆ ಹೋಗಿದ್ದೇನಾ? ಅಲ್ಲ, ಇದು ಫಸ್ಟ್ ತಗೊಂಡಿದ್ದು ಇದು ಅಲ್ಲಿ. ನಾನು ಓಲೆ ತಾಂಡೆ ಹುಡುಗಿಗೆ. ನಾನು ಬ್ಲ್ಯಾಕ್ ಕಲರ್ ಸನ್ಸಿಲ್ಕ್ ತಗೊಂಡಿದ್ದೀನಿ. ಇವಳದೆಲ್ಲ ಇಲ್ಲಿ, ನಂದೆಲ್ಲ ಇಲ್ಲಿ. ಇವಳು ಬ್ಲ್ಯಾಕ್ ಕಲರ್ ಓಲೆ ತಗೊಂಡವಳೆ. ಸೊ ನಾನು ಕೊಡ್ಸಿರೋದು ಇಲ್ಲಿ, ಅವಳು ನನಗೆ ಕೊಡ್ಸೋದು. ಕಲರ್ಸ್ ಎಲ್ಲ ಹಾಕು ಮೇಲ್ಗಡೆ ಆಯ್ತಾ? ನೆಕ್ಸ್ಟು ನೀನು ಹೇಳಿ. ಅವಾಗಲೇ ನಾನು ಹೇಳಿದೆ. ಈಗ ಹಿಂಗೆ ರೆಡ್ ಭಾವ ನೋಡ್ಬೇಕಿಲ್ಲಿ. ಅಟೆನ್ಷನ್. 3, 2, 1. ನಾನು ವಾಪಸ್ ನನ್ಗೆ ನೋಡಿ ಮಾವ ನಿಮ್ಮ ಹೆಂಡತಿ. ಅಲ್ಲ ಪಾಪ ನೋಡು ನಾನು ಇರ್ಲಿ ಅಂತ. ಅವಳು ಚೆನ್ನಾಗಿ ಸ್ವೀಟ್ ಆಗಿರ್ಲಿ ಜೀವನ ಪೂರ್ತಿ ಅಂತ
ಕಿಟ್ ಕೆಡ್ಕೊತಾಳೆ. ಕಿಟ್ಕಟ್ ಇದು ರೆಡ್ ಕಲರ್ ಅಲ್ವಾ, ಅದಕ್ಕೆ ತಗೊಂಡೆ. ಒಳಗಡೆ ಮೆರೂನ್, ಗ್ರೀನು. ಗ್ರೀನ್ ಗ್ರೀನ್ ಗ್ರೀನು ಇದೆಲ್ಲ ಐತಿರು. ನಿನಗೆ ಸಣ್ಣ ಕೊಡ್ತೀನಲ್ಲ, ನಾನು ಇಟ್ಕೊತೀನದು. ಸೊ ಗ್ರೀನ್ ಗ್ರೀನ್ ಬೇಗ ಬೇಗ ಲೇಟ್ ಮಾಡು ಪಾಪ. 3, 2, 1. ಚೆನ್ನಾಗಿಲ್ವಾ? ನಮ್ಮ ಮನೇಲಿ ಎಷ್ಟು ಬಿದ್ದಿದಾವ್ ಕಣೆ. ಗಾಜಿ ಲೋಟ ಇಷ್ಟ ತಾನೆ? ನೋಡಿ ಬಾಬಾ, ಈ ತರ ಹಿಂಸೆ ಕೊಟ್ರು. ಮೊನ್ನೆ ಅಜ್ಜಿ ಮನೇಲಿ ಗಾಜಿನೂ ಇಷ್ಟ ಅವಳಿಗೆ. ಹೋಗಿಲ್ಲ ಮುಂದೆ ಐತೆ ನೋಡಿ ಎಷ್ಟು. ನಾನ್ ಪಾಪ ಹುಡುಗಿ ಹತ್ರ ಬಟ್ಟೆ ಇರ್ಲಿ ಅಂದ್ಬಿಟ್ಟು ಎಲ್ಲ ಜೂಡಿಯೋ ಸೆಲೆಕ್ಷನ್ ತಂದಿದೀನಿ. ಅವಳು ಇದು ಯಾವ್ದೋ ಮಕ್ಕಳದೆಲ್ಲ ಸಣ್ಣ 10 ರೂಪಾಯಿ 20 ಮುಗ್ದೈತಿ, 500 ರೂಪಾಯಿ ಆಯ್ತು. 50 ರೂಪಾಯಿ ಕಡೆ ಇದು. 60 ರೂಪಾಯಿ ಶೀಟೇ ಬರ್ತಿತ್ತಲ್ಲ. ನೋಡ್ಬೇಕಾದ್ರೆ ಇಲ್ಲೆಲ್ಲ ಬರ್ದಿದ್ದಾರೆ ನೋಡು. ನಿನಗೆ ಸೆಲೆಕ್ಷನ್ ಇಲ್ಲ ಕಣೆ, ಇವತ್ತು ಗೊತ್ತಾಯ್ತು. ಇದು ನಿನಗೆ ಗಾಜಿನ ಲೋಟ ಇಷ್ಟ ಅಲ್ವಾ, ಅದಕ್ಕೆ ನಾನು ಗಾಜಿನ ಲೋಟ ತಗೊಂಡೆ. ಅಟ್ಲೀಸ್ಟ್ ಟೀ ಕಪ್ ಆದ್ರೂ ತಂದಿದ್ರೆ ಖುಷಿ ಪಡ್ತಿದ್ದೆ ನಾನು. ಇದ್ರಲ್ಲಿ ಏನ್ ಕುಡಿರಿ ನಾನು, ನೀರು ಕುಡಿ ಅಂತ. ಇದು ನಾನು ಅವಳಿಗೆ ಕೊಟ್ಟಿರೋದು. ನಂಗೆ ಇಷ್ಟ. ಇದೇನೋ ತಂದವಳೆ ಇರಿ ನೋಡೋಣ. ಇದು ಟ್ರೆಂಡಿಂಗ್ ಟಾಪ್ ಇವಾಗ. ಓಹೋ, ಕಟ್ಟದು ಕಾಟನ್ನು. ಚೆನ್ನಾಗಿ ಎಲ್ಲಾದ್ರೂ ಬಂದಾಗ ಅದೊಂದು ಹಾಕ ಬರ್ತಾಳಲ್ಲ, ಅದಕ್ಕೆ. ಹೇಳು. ಗ್ರೀನ್ ನೀನ್ ಹೇಳಿದ್ದ. ಆರೆಂಜ್ ಆರೆಂಜ್ ಏನ್ ತೊಂದರೆ. ನಾನು ಹೇಳಕು ಆಫ್ ಐತೆ ನೋಡಂದ್ರೆ. ಆನ್ ಐತೆ ಬಾ. ಇಲ್ಲ ಟಾಪ್ ಆಫ್ ಐತಲ್ಲ ಅದಕ್ಕೆ. ಏನಂದ್ರೆ ಆರೆಂಜ್ ಅಂದ. 3, 2, 1. ಯಾರ ಕಲರ್ ಇದನ್ನ ಇಷ್ಟ ತುಡುಕ್ತ ನೀನಲ್ಲಿ. ಚೆನ್ನಾಗಿಲ್ವೇನೆ ಆರೆಂಜ್. ನಿನ್ ಚೆನ್ನಾಗ್ ಕಾಣುತ್ತೆ ಅಂತ. ಸರಿ, ನೆಕ್ಸ್ಟ್ ವೈಟ್. ಹೋಗಿಲ್ಲ, ನಾನು ಕೊಡಲ್ಲ. ನಾನು ತಂದಿರೋದಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ. ವೈಟ್ ಎಲ್ಲ ವಾಪಸ್ ಇಸ್ಕೊತೀನಿ ನಾನು. 3, 2, 1. ಹುಡು, ಇವಳು ಏನು ಕೊಡ್ಸಿಲ್ಲ ಬಾವ, ಸುಮ್ನೆ ಅಲ್ಲಿ ಏನು. ಬಟ್ಟೆ ಏನಕ್ಕೆ ಅಷ್ಟೊಂದು ತಗೊಂಡಿದ್ದೀನಿ ನೀನು? ಈ ಶರ್ಟ್ಗೆ ಇದು ಮ್ಯಾಚ್ ಆಗುತ್ತೆ ಅಂತ. ಓ, ನಾನು ನಿಜ ಗೆಸ್ ಕೂಡ ಮಾಡಿಲ್ಲ. ನಾನು ಬಟ್ಟೆಗೆ ಸ್ಪೂನು, ಚಾಕು, ನಿಜ ನಾನು ಬಟ್ಟೆ ತಗೋತ ನಾನು ಗೆಸ್ ಕೂಡ ಮಾಡಿಲ್ಲ. ಅವಳೇ ಅಂತಿದ್ದು ಏನ್ ಪ್ಯಾಂಟಿಗೆ ಇದು ರೆಡ್ ಮ್ಯಾಚ್ ಆಗುತ್ತೆ, ಇದು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಅಂತ. ಹೆಂಗೋ ಅವಳ ಬರ್ಡೇ ಬಂತು. ಸೊ ಏನು ಅದೆಲ್ಲ ಬರ್ಡೇ ಕರೆಕ್ಟ್ ಆಯ್ತು. ಅವ್ಳು ಕೊಟ್ಟಿರೋದಕ್ಕೂ ನಾನ್ ತಂದಿರೋದಕ್ಕೂ. ನಾನು ನಿಜ ಗೆಸ್ ಕೂಡ ಮಾಡಿಲ್ಲ ನೀನ್ ಬಟ್ಟೆ ತಗೋ. ನಾನು ಅದಕ್ಕೆ ನೆಕ್ಸ್ಟ್ ವೈಟ್ ಯಾರು ಹೇಳಿದ್ದು? ಈಗ ನೆಕ್ಸ್ಟ್ ಎಲ್ಲ ಸಣ್ಣ ಇದೆ ಬಿಡು. ಇವಾಗ ನಾನ್ ತೆಗಿತೀನಿ. ಹೆಂಗ್ ಪಿಂಕ್? ಅದು ಲೈಟ್ ಪಿಂಕು ಅಲ್ಲ ಕಣೆ, ಸಾರಿ, ಇದು ಪಿಂಕ್. ಡ್ರೆಸ್ ಮ್ಯಾಚಿಂಗ್ ಅಂತ ತಂದೆ ನಾನು. ಓಲೆ ತಂದೆ. ಇದೊಂದು ಇಷ್ಟ ಆಯ್ತು ಸ್ವಲ್ಪ, ಪರವಾಗಿಲ್ಲ ನೋಡ. ಆದ್ರೂ ನಾನು ಪಿಂಕ್ ತಗೊಂಡಿದ್ದೀನಿ. ಅವಳು ಕೈಗೆ ಹಾಕ ತಂದಳೆ, ನಾನು ಕಿವಿಗೆ ಹಾಕ ತಗೊಂಡಿದ್ದೀನಿ. ಇದು ಅಡ್ಜಸ್ಟಬಲ್. ಆಮೇಲೆ ನೋಡೋಣ. ಇದಕ್ಕೆ ಹಾಕಿರ್ಲಾ? ಸೊ ನಾನು ಓಲೆ. ಇದು ಆಕ್ಚುಲಿ ಇದಕ್ಕೆ ಅಂತ ತಗೊಂಡಿದ್ ನಾನು. ಇದು ಡ್ರೆಸ್ ಇವಳ್ದೆ, ಹಂಗಾಗಿ ಹಿಂಗ. ಸರಿ, ನೆಕ್ಸ್ಟ್ ನೀನ್ ಹೇಳ್ಬೇಕ. ನಾನು ಹೇಳಿದ್ದಲ್ಲ ಪಿಂಕು. ಹೌದಾ? ನೀನ್ ಹೇಳಿದ್ದೆ, ನಾನು ಹೇಳಿದ್ದೆ. ಪರ್ಪಲ್. ಬ್ಲೂನಾ? ಏನೇ ಬ್ಲೂ ಎಲ್ಲೈತೆ? ಇಂಟು ಇಳ್ದು ಬ್ಲೂ ಇಲ್ಲ. ಏ ಬ್ಲೂ ಐತಾ? ಏನ್ ಎಲ್ಲೈತೆ? ನಾವು ಇದು ಮಾಡಿದ್ವಲ್ಲ ಬ್ಲೂ ಅಂತ ತಂದಿಲ್ವಾ? ಬ್ಲೂ ಬ್ಲೂ ನಂಗೆ ಡಾರ್ಕ್ ಬ್ಲೂ. ಈ ಬ್ಯಾಗಲ್ಲಿ ಏನಾದ್ರು ಹಾಕಿದ್ದೀನ? ಎಗರ್ಸಿದ್ಲು ಗಾಯ್ಸ್ ಬ್ಲೂ. ಏ ಇಲ್ಲ ಕಣೆ, ಇದ್ರಲ್ಲಿ ಹಾಕಿದ್ದೀನಿ. 3, 2, 1. ನೀನು ಇಷ್ಟೊಂದು ಚೀಪ್ ಅಂತ ಗೊತ್ತಿರ್ಲಿಲ್ಲ ಕಣೆ. ಬ್ಲೂ ಸಿಕ್ಕಿಲ್ಲ. ಇಲ್ಲ, ಅಂಗಡಿ ಹೋಗಿ ತಗೊಂಡ್ಬಂದಿದ್ದೀನಿ ಈಗ. ನಾನು ಫ್ರೋಸನ್ ತಂದಿದ್ದೀನಿ, ಚಾಕ್ಲೇಟ್ ತಂದಿದ್ದೀನಿ. ಪರ್ಪಲ್. ಪರ್ಪಲ್ಲಾ? 3, 2, 1. ನಾನು 100 ನೇಲ್ ಪಾಲಿಶ್ ತಂದಿದ್ದೀನಿ. ಇದ್ರಲ್ಲಿ 2 ಮೈನಸ್ ಮಾಡಿದ್ ಅಂದ್ಕೊಡ್ತೀನಿ. ಅವೆಲ್ಲ ಸಿಗಲ್ಲ ನನಗಂದ್ರೆ. ಏನೆಲ್ಲ ಇಲ್ಲಿ ಏನ್ ಆಯ್ತು, ಮುಂದೆ ಚೆನ್ನಾಗೈತೆ. ಸರಿ, ಇಡು ಇಲ್ಲಿ ಸೈಲೆಂಟ್ ಆಗಿ. ನಾನು ಇಲ್ಲಿ ಸೈಲೆಂಟ್ ಆಗಿ ಇದ್ರೆ ಹಾಕ್ತೀನಿ. ಸೊ ಇದು ನಿನಗೆ ನ್ಯಾಯನ ದಚ್ಚು? ಇದು ನಿನ್ ನ್ಯಾಯನ ದಚ್ಚು? ಬಚ್ಚಲ್ಲ ವಯಸ್ಸು. ವಯಸ್ಸು ನಿಂಗೆ ನ್ಯಾಯನ? ನೋಡು
ಅನಿಸ್ತಿದೆ ಬಟ್ ಅದ್ರ ರೇಟ್ ಜಾಸ್ತಿ ಇದಾವೆ. ಸರಿ. ಇದು ಮೆರೂನು ಅಜ್ಜಿ ನಾನು ಏನೇನೋ ಲಾಸ್ಟ್ ಇಲ್ಲ ಇನ್ನೊಂದಿದೆ ಎಲ್ಲೋ ಇದು ಆಕ್ಚುಲಿ ಕಾಮಿಡಿಗೆ ಅಂತಾನೆ ತಗೊಂಡಿದ್ದು ನಾನು. ನೀನು ಉರ್ಸೋಲಂತಾನೆ ತಗೊಂಡಿದ್ದೆ ಎಲ್ಲ. ನೀನೀಗ ಮಾಡ್ತಿದ್ದ ಕಲರ್ ಚಾಲೆಂಜ್ ಮಾಡ್ತಿರ್ಲಿಲ್ಲ. ಒಂದಿದೆ ಅಲ್ಲ ಎಲ್ಲೋ ದಟ್ ಈಸ್ ಎಲ್ಲೋ, ಅದಕ್ಕೆ ತಗೊಂಡಿದ್ದು. ನೀನು ಇವಳ ಹತ್ರ ಪಾಪ ಬ್ಲೆಂಡರ್ ಇಲ್ಲ ಅಂದ್ಬಿಟ್ಟು ನಾನು ಬ್ಲೆಂಡರ್ ಕೊಡಿಸ್ದೆ. 60 ರೂಪಾಯಿ ಅದು. ಬಿಡು. ಇದು ಈ ಜಜ್ಜಿ ಬಗ್ಗೆ ಹಾಕ್ಬೇಕು ಜಜ್ರಿ ಅನ್ನಂಗ ಆಯ್ತೈತಿ ಈಗ. ನೆಕ್ಸ್ಟ್ ಲಾಸ್ಟ್ ತಾನೆ ಇದು. ಅದೊಂದ್ ಚೆನ್ನಾಗ್ ತಂದೋಳಂತ ನಂಗೆ ಗೊತ್ತಾಯ್ತು. ಹೆಂಗೆ ಹೇಳ್ತೀಯ? ಇಷ್ಟಾದ್ರೂ ಅದೊಂದಾದ್ರು ತಂದಿರ್ತಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಸೊ ಮೆರೂನು 3, 2, 1 ಅನ್ಕಡಿರೋದು. ಇದು ಫೇಶಿಯಲ್ ಶೀಟ್ ಮಾಸ್ಕು. ಅವಳಿಗೆಲ್ಲ ಇದು ಸ್ವಲ್ಪ ಡಾರ್ಕ್ ಸ್ಪಾಟ್ ಇದೆಯಲ್ಲ, ಡಾರ್ಕ್ ಸ್ಪಾಟ್ ಅಂತ. ಇದು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಯೂಸ್ ಮಾಡೋದು. ಸೊ ನಾನಿದು ತಗೊಂಡಿದ್ದು ಟಾಪ್. ತಗೊಳಮ್ಮ ಪುಟ್ಟ. ಅಳ್ತಾ ಇದ್ಲಲ್ಲ, ಅದಕ್ಕೆ ಒಂದು ಲಾಸ್ಟಿಗೆ ಇತ್ತು ಅಂತ. ಅಟ್ಲೀಸ್ಟ್ ಕೊಡ್ತೆ ತೆಗ್ದೆ. ಇದು ಶೀಟ್ ಮಾಸ್ಕು, ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಯೂಸ್ ಮಾಡೋದು. ಓಕೆ. ಯಾವ ಸೈಜ್ ತಂದೆ? ನನ್ನ ಸೈಜ್ ಎಮ್ಮು. ಇದು ಕಾಟನ್ನು ಎಲ್ಲಿ ತರಬೇಕು? ನೀರಲ್ಲಿ ಹಾಕಿದ್ರೆ ಇನ್ನೂ ಚಿಕ್ಕದಾಗುತ್ತೆ. ಅಲ್ಲಿ ಬಿಟ್ಟು ತಂದಿನಿ ಈಗ. ನೆಕ್ಸ್ಟ್ ಏನಿಲ್ಲಲ್ಲ, ಅಷ್ಟೇ ಲಾಸ್ಟ್. ನೋಡಿ ಇಷ್ಟ ಹೆಂಗೈತೆ ನಾನು ಕೊಟ್ಟಿರೋವೆಲ್ಲ ಇಷ್ಟಿಷ್ಟು. ಏನಿಲ್ಲ, ನೀನು ಅಷ್ಟೇ ಕೊಟ್ಟಿದ್ದೆ, ನಾನು ಅಷ್ಟೇ ಕೊಡ್ತೀನಿ. ಇಲ್ಲಿ ಏನಾಗೈತೆ ಅಂದ್ರೆ ನಂದು ಐಟಮ್ಮು ಚೆನ್ನಾಗಿಲ್ಲ, ಅದು ಐಟಮ್ ಚೆನ್ನಾಗಿದೆ ಅಷ್ಟೆ. ನಿಜ ನೀನು ಬಟ್ಟೆ ತರ್ತೀನಿ ಅಂತ ನಾನು ನಿಜವಾಗ್ಲೂ ಗೆಸ್ಟ್ ಮಾಡಿರಲಿಲ್ಲ ಕಣೆ. ಬಾ ಸೆಂಡ್ ಮಾಡೋಣ ಬಾ ವಿಡಿಯೋ. ಇನ್ನೊಂದು ಹೇಳ್ತೀನಿ ರೀ, ಹೇಳ ನೋಡು. ಸೆಂಡ್ ಮಾಡೋಣ ಬಾ. ನಂಗೆ ಈ ವಿಡಿಯೋ ಇಷ್ಟ ಆಗಿಲ್ಲ, ಫಸ್ಟ್ ನೇಮ್ಲಾಗೆ ಫ್ಲಾಪ್ ಇಲ್ಲ. ಕರೆಕ್ಟಾಗಿ ಮಾಡು ಎಂಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಗೊತ್ತು ನನಗೆ, ಯಾಕಂದ್ರೆ ಹೋಗ್ಬಿಟ್ಟು ಜಾಸ್ತಿ ಅದಕ್ಕೆ. ಅಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅಂಡ್ ಹೊಸ ಚಾನಲ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಯಾರ್ದು ಚೆನ್ನಾಗಿದೆ ಅಂತ. ಅಫ್ಕೋರ್ಸ್ ನಂದೇ ಚೆನ್ನಾಗಿದೆ ಅಂತ ಎಲ್ರಿಗೂ ಗೊತ್ತು ಇದನ್ನ. ಸೊ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗ್ ಯಾವ್ದು ಮಾಡ್ಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಅಲ್ಲಲೇ ಒಂದು ಮರ್ಯಾದೆಗಾದ್ರೂ ಒಂದು ಟಾಪ್ ಬೇಡವಾ? ಅದು ಕಟ್ ಮಾಡಿ ಟಾಪ್ ಕೊಡ್ತಿದ್ದೀನಲ್ವೇ.